ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸಃ ಪ್ರಚೋದಯಾತ್. ರಾಜಾ ನನಿಕೃತ್ಯಾನದಂಭೇನ ಬ್ರಹ್ಮನ್ನಿಚ್ಛಾಮಿ ಜೀವಿತುಂ ನಾಧರ್ಮಯುಕ್ತಾನಿಚ್ಛೇಯಂ ಅರ್ಥಾನ್ ಸುಮಹತೋಪ್ಯಹಂ. ಸ್ವಾಮಿ ಕಾಲಕವೃಕ್ಷೀಯ ಮುನಿಗಳೇ, ನನಗೆ ದೊಡ್ಡ ರಾಜನಾಗಿ ಹಣ ಬೇಕು ಅಂತ ಇದ್ದದ್ದು ಹೌದು. ನೀವು ಮೊದಲು ಹಣದ ಬಗ್ಗೆ ಯೋಚನೆ ಮಾಡಬೇಡ ಅಂದ್ರಿ. ಆಮೇಲೆ ಧರ್ಮವನ್ನು ಮಾಡಲಿಕ್ಕಾಗಿ ಕುಟಿಲೋಪಾಯಗಳನ್ನು ಮಾಡಬಹುದು ಎಂದಿರಿ. ನನಗೆ ಹಣ ಬೇಕು ಅಂತ ಇದೆ, ಕುಟಿಲೋಪಾಯಗಳನ್ನು ಮಾಡಲಿಕ್ಕೆ ಮನಸ್ಸಿಲ್ಲ. ಏನು ಮಾಡೋದು? ಕೆಲವೊಬ್ಬರು ಹಾಗಿರ್ತಾರೆ. ನನಗೆ ಒಳ್ಳೆ ದಾರಿಯಿಂದಲೇ ಬಹಳ ಉನ್ನತಿ ಬೇಕು ಅಂತಾರೆ. ಸರಿ, ಒಳ್ಳೆ ದಾರಿಯಿಂದ ತೃಪ್ತರಾಗಿರೋಣ ಅಂದರೆ ಅದನ್ನು ಕೇಳಲ್ಲ. ಏನಾಗತ್ತೆ? ಅದತ್ವಾ ಪರಸಂತಾಪಂ ಅಗತ್ವಾ ಖಲಮಂದಿರಂ ಪ್ರಯತ್ನೇನಾಪಿ ಮಹತಾ ಯದಲ್ಪಮಪಿ ತದ್ಬಹು ಅಂತ. ಅದತ್ವಾ ಪರಸಂತಾಪಂ, ಬೇರೊಬ್ಬರಿಗೆ ದುಃಖ ಕೊಡದೆ. ಅಗತ್ವಾ ಖಲಮಂದಿರಂ, ದುರ್ಜನರ ಸಂಪರ್ಕ ಮಾಡದೆ, ದುರ್ಜನರ ಮನೆ ಬಾಗಿಲನ್ನು ಕಾಯದೆ. ಬಹಳ ಪ್ರಯತ್ನಪಟ್ಟು ಸ್ವಲ್ಪ ಸಾಧನೆ ಮಾಡಿದ್ರು ಅದು ಬಹಳ ದೊಡ್ಡದೇ. ಇದಾಗಿರೋದು ಬಹಳ ದೊಡ್ಡದು. ಆದರೆ ಕೆಲವರಿಗೆ ಅಲ್ಪ ತೃಪ್ತಿ ಇರಲ್ಲ. ಹಾಗಂತ ಹೇಳಿ ಒಳ್ಳೆಯ ಮಾರ್ಗವನ್ನು ಬಿಡಲಿಕ್ಕೂ ಮನಸ್ಸಿಲ್ಲ. ಆ ಥರದಲ್ಲಿ ಇವನೊಬ್ಬ. ಅವನು ಹೇಳ್ತಾನೆ, ಏನು ಮಾಡಲಿ ನಾನು? ನ ನಿಕೃತ್ಯಾನದಂಭೇನ ಬ್ರಹ್ಮನ್ನಿಚ್ಛಾಮಿ ಜೀವಿತುಂ. ನಿಕೃತ್ಯ, ಮೋಸದಿಂದ. ನ ದಂಭೇನ, ನನ್ನನ್ನು ದೊಡ್ಡದಾಗಿ ಪೋರ್ಟ್ರೇ ಮಾಡುವ ಮೂಲಕ. ಜೀವಿತುಂ ನೇಚ್ಛಾಮಿ, ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ. ನಾಧರ್ಮಯುಕ್ತಾನಿಚ್ಛೇಯಮರ್ಥಾನ್, ಅಧರ್ಮದಿಂದ ಕೂಡಿದ ದೊಡ್ಡ ಸಂಪತ್ತು ನನಗೆ ಬೇಡ. ಪುರಸ್ತಾದೇವ ಭಗವನ್ ಮಯೈತದಪವರ್ಜಿತಂ ಯೇನ ಪಾಪಂ ನ ಶಂಕೇತ ಯದ್ವಾ ಕೃತ್ಸನಂ ಹಿತಂ ಭವೇತ್. ನಾನು ಅದನ್ನು ಮೊದಲೇ ಬಿಟ್ಬಿಟ್ಟಿದ್ದೀನಿ. ಏನ ಪಾಪಂ ನ ಶಂಕೇತ, ಪಾಪ ನನ್ನ ಮನಸ್ಸನ್ನು ಚುಚ್ಚಬಾರದು, ಕಾಡಬಾರದು. ಯದ್ವಾ ಕೃತ್ಸನಂ ಹಿತಂ ಭವೇತ್, ಒಂದೋ ಎಲ್ಲವೂ ಮಂಗಳಭೂ ಇಷ್ಟ ಆಗಬೇಕು. ಆನೃಶಂಸ್ಯೇನ ಧರ್ಮೇಣ ಲೋಕೆ ಹ್ಯಸ್ಮಿನ್ ಜಿಜೀವಿಷೇ ನಾಹಮೇತದಲಂ ಕರ್ತುಂ ನೈತನ್ಮಯ್ಯುಪಪದ್ಯತೆ. ಆನೃಶಂಸ್ಯೇನ ಧರ್ಮೇಣ, ಆನೃಶಂಸ್ಯ ಅಂದರೆ ಕ್ರೌರ್ಯವಿಲ್ಲದೆ ಇರೋದು ಅಂತ. ನೃಶಂಸ ಅಂದರೆ ಕ್ರೌರ್ಯ. ಅನೃಶಂಸ ಅಂದರೆ ಅಕ್ರೂರ. ಆನೃಶಂಸ್ಯ ಅಂದರೆ ಕ್ರೌರ್ಯವಿಲ್ಲದೇ ಇರುವುದು. ಕ್ರೌರ್ಯವಿಲ್ಲದೆ ಈ ಜಗತ್ತಿನಲ್ಲಿ ಬದುಕಬೇಕು ಅಂತ ಇಷ್ಟಪಡ್ತೇನೆ. ನಾಹಮೇತದಲಂ ಕರ್ತುಂ, ಅದರಿಂದಾಗಿ ನೀವು ರಾಜರಿಬ್ಬರ ನಡುವೆ ಒಡಕು ಹಚ್ಚು, ನಿನ್ನ ಶತ್ರುವನ್ನು ಕ್ಲೋಸ್ ಆಗಿ ಫಾಲೋ ಮಾಡು, ಹೊಂಚು ಹಾಕು, ಅಲ್ಲಿಂದ ಸಂಪತ್ತನ್ನು ಪಡೆ,
ಇದು ಯಾವುದು ನನಗೆ ಒಪ್ಪಿಗೆ ಆಗ್ತಾ ಇಲ್ಲ. ಇದಿಲ್ಲದೆ ನಾನು ಬದುಕಬೇಕು, ಹೇಗೆ ಬದುಕಬೇಕು? ಮುನಿ ಉಪಪನ್ನಸ್ತ್ವಮೇತೇನ ಯಥಾ ಕ್ಷತ್ರಿಯ ಭಾಷಸೆ ಪ್ರಕೃತ್ಯ ಅಭ್ಯುಪಪನ್ನೋಸಿ ಬುದ್ಧ್ಯಾ ಚಾದ್ಭುತ ದರ್ಶನ. ಇದು ನಿಜವಾಗಿ ಒಳ್ಳೆ ನಿರ್ಧಾರ ಅಂದ ಕಾಲಕ ವೃಕ್ಷೀಯ. ಸಂಪತ್ತನ್ನು ಪಡೆಯುವ ಬಯಕೆ ಇದೆ, ಅದಕ್ಕೆ ಸಂಧಿಗೊಂದಿಗಳಲ್ಲಿ ಸಾಗುವ ಬಯಕೆ ಇಲ್ಲ. ಕೆಲವೊಮ್ಮೆ ಏನಾಗತ್ತೆ, ಹಿರಿದಾದ ಗುರಿ ಮುಂದಿರುವಾಗ ಸ್ವಲ್ಪ ಅಡ್ಡ ತಿರುಗಿದರೂ ಪರವಾಗಿಲ್ಲ ಅನ್ನುವ ಭಾವ ಇರುತ್ತೆ. ಅದೇನು ತಪ್ಪಲ್ಲ, ಆದರೆ ಇಷ್ಟು ಸರಿಯಲ್ಲ ಅಷ್ಟೆ. ಪ್ರಕೃತ್ಯ ಅಭ್ಯುಪಪನ್ನೋಸಿ, ಈ ಒಳ್ಳೆಯ ಗುಣಗಳಿಂದ ನೀನು ಕೂಡಿದ್ದೀಯ. ಅದು ಪ್ರಕೃತ್ಯ ಅಭ್ಯುಪಪನ್ನೋಸ್ಮಿ ಅಂತ ಹೇಳೋದಕ್ಕೆ ಬೇರೆ ಅರ್ಥ ಇದೆ, ಪ್ರಕೃತ್ಯ ಅಭ್ಯುಪಪನ್ನೋಸಿ ಅಂತ ಹೇಳಲಿಕ್ಕೆ ಬೇರೆ ಅರ್ಥ ಇದೆ. ಪ್ರಕೃತ್ಯ ಅಭ್ಯುಪಪನ್ನೋಸ್ಮಿ ಅಂದರೆ ನಿನ್ನ ಸ್ವಭಾವದಿಂದ ನಾನು ಸಂತುಷ್ಟನಾಗಿದ್ದೇನೆ ಅಂತ ಅರ್ಥ. ಅಭ್ಯುಪಪನ್ನೋಸಿ ಅಂತಂದರೆ ನೀನು ಒಳ್ಳೆಯ ಗುಣದಿಂದ ಕೂಡಿದ್ದೀಯ ಅಂತ ಅರ್ಥ. ಬುದ್ಧ್ಯಾಚ ಅದ್ಭುತ ದರ್ಶನ, ನಿನ್ನ ಬುದ್ಧಿ ಎರಡೂ ಕಡೆ ಶ್ರೇಯಸ್ಸನ್ನ ಪ್ರೇಯಸ್ಸನ್ನ ಒಟ್ಟಿಗೆ ನೋಡ್ತಾ ಇದೆ. ಉಭಯೋರೇವ ಸಾಹ್ಯಾರ್ಥೇ ಯತಿಷ್ಯೇ ತವ ತಸ್ಯ ಚ ಸಂಶ್ಲೇಷಂ ವಾ ಕರಿಷ್ಯಾಮಿ ಶಾಶ್ವತಂ ಹ್ಯನಪಾಯಿನಂ. ನಿನ್ನ ಎರಡೂ ಬುದ್ಧಿ ಇಲ್ಲಿಯೂ ಒಳ್ಳೆಯದಾಗಿ ಬದುಕಬೇಕು, ಅಲ್ಲಿಯೂ ಒಳ್ಳೆಯದಾಗಿರಬೇಕು ಅಂತ ನಿನ್ನ ಬಯಕೆ. ಇದು ಎರಡನ್ನೂ ಕೂಡ ಒಟ್ಟಿಗೆ ಸಾಗುವಂತೆ ನಾನು ಮಾಡ್ತೇನೆ, ಪ್ರಯತ್ನ ಪಡ್ತೇನೆ. ಯಾಕೆಂದರೆ ಇದು ಬಹಳ ಕಷ್ಟ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತಾರಲ್ಲ, ಆ ಪರಿಭಾಷೆಯಲ್ಲಿ ಯತಿಷ್ಯೇ. ಆಮೇಲೆ ಸಂಶ್ಲೇಷಂ ವಾ ಕರಿಷ್ಯಾಮಿ, ಈ ಎರಡೂ ಬುದ್ಧಿಗಳನ್ನು ಒಂದೋ ಜೋಡಿಸುತ್ತೇನೆ. ಶಾಶ್ವತಂ ಹಿ ಅನಪಾಯಿನಂ, ಶಾಶ್ವತವಾಗಿ, ಅನಪಾಯಿನಂ ಯಾವುದೇ ಅಪಾಯವಿರದೆ ಜೋಡಿಸುತ್ತೇನೆ. ಹಾಗಾದರೂ ಮಾಡ್ತೇನೆ. ಕ್ವಶ್ಚನ್ ಎಷ್ಟು ಕಷ್ಟ ಅಂತ ಹೇಳಿ ನಾವು ಇನ್ನೊಮ್ಮೆ ಮನನ ಮಾಡೋಣ. ಅವನ ಕ್ವಶ್ಚನ್, ಹಿರಿದಾದ ಗುರಿಯನ್ನು ಮುಂದೆ ಇಟ್ಟುಕೊಂಡು ಅಡ್ಡತಿಡ್ಡ ದಾರಿಗಳಲ್ಲಿ ಸಾಗುವುದಿಲ್ಲ, ನೇರವಾಗಿಯೇ ಹೋಗಬೇಕು. ಇಲ್ಲಿಯೂ ಒಳ್ಳೆಯದಾಗಿ ಇರಬೇಕು, ಮೋಕ್ಷದ ದಾರಿಯಲ್ಲಿಯೂ ಸಾಗಬೇಕು, ಎರಡೂ ಆಗಬೇಕು. ಒಬ್ಬ ರಾಜನಾಗಿ ನೀತಿಶಾಸ್ತ್ರ ಒಪ್ಪಿದ ಕುಟಿಲತನಗಳನ್ನು ನನಗೆ ಮಾಡಲಿಕ್ಕೆ ಬಯಕೆ ಇಲ್ಲ. ಹಾಗಂತ ಹೇಳಿ ಹಣವನ್ನೂ ಬಿಡಲಿಕ್ಕೆ ಇಷ್ಟ ಇಲ್ಲ. ಕುಟಿಲತನ ಯಾಕೆ ಮಾಡಬಾರ್ದು? ಆ ಲೋಕದಲ್ಲಿ ನನಗೆ ಭಯ ಇರಬಾರ್ದಲ್ಲ. ಅದಕ್ಕೆ ಅವನು ಹೇಳೋದು, ತಾದೃಚಂ ಹಿ ಕುಲೇ ಜಾತಂ ಅನೃಚಂ ಸಂಬಹುಶ್ರುತಂ ಅಮಾತ್ಯಂ ಕೋನು ಕುರ್ವೀತ ರಾಜ್ಯ ಪ್ರಣಯ ಕೋವಿದಂ. ನೀನು ಈ ತರಹ ಸಾಗಬೇಕು ಅಂದರೆ ನಿನ್ನಂಥವನೇ ಆಗಿರುವಂತಹ ಒಬ್ಬ ಮಂತ್ರಿ ಬೇಕು ನಿನಗೆ. ಅದು ಬಹಳ ಕಷ್ಟ. ಈಗ ಒಂದು ಸಂಸ್ಥೆಯಲ್ಲಿ ಉನ್ನತ ಸ್ಥಾನದಲ್ಲಿರ್ತಾನೆ, ಅವನ ಕೈ ಕೆಳಗಡೆ ಕೆಲಸದವರೆಲ್ಲ ಅಷ್ಟೇ ಎತ್ತರದವರಾಗಿರಲ್ಲ. ಎತ್ತರದವರಾಗದೇ ಇರೋದಕ್ಕೇನೆ ಅವರು ಕೆಲಸ ಮಾಡಲಿಕ್ಕೆ ಅವರು ಯೋಗ್ಯರು, ಅವ್ರ ಕೈನಲ್ಲಿ ಮಾಡಿಸ್ಬೇಕು. ಈಗ ಪ್ರಧಾನಿ ಇರ್ತಾನೆ, ಪ್ರಧಾನಿಯಷ್ಟೇ ಬೌದ್ಧಿಕ ಸಾಮರ್ಥ್ಯ ಎಲ್ಲರಿಗಿರುತ್ತಾ? ಪ್ರಧಾನಿಯಿಂದ ಬೇರೆ ಕಡೆಗೆ ಬರೋಣ, ಸ್ವಾಮಿಗಳಷ್ಟೇ ಸಾಮರ್ಥ್ಯ ಅವರ ಸಹಚರರಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಬರುತ್ತಾ? ಸಾಧ್ಯವೇ ಇಲ್ಲ. ಒಬ್ಬ ಮ್ಯಾನೇಜರ್ ಅಷ್ಟೇ ಕೌಶಲ್ಯ, ಇಂಟಿಗ್ರೇಟಿ, ಎಟಿಕಸಿ ಇವುಗಳೆಲ್ಲ ಅವನ ಜೊತೆಯಲ್ಲಿ ಕೆಲಸ ಮಾಡುವವರಿಗಿರುತ್ತಾ? ಇರಲ್ಲ. ಅದರಿಂದಾಗಿ ಮಾಡ್ಕೊಳ್ಬೇಕು ಅಂತಂದರೆ ಅಮಾತ್ಯ, ಅಟ್ಲೀಸ್ಟ್ ಎಲ್ಲರನ್ನ ಮಾಡಲಿಕ್ಕಾಗಲ್ಲ. ಇಡೀ ರಾಜ್ಯ, ಇಡೀ
ಅಟ್ಲೀಸ್ಟ್ ನಿನಗೆ ಸಲಹೆ ಕೊಡುವವನು ನಿನ್ನ ಲೆವೆಲಲ್ಲಿ ಇರಬೇಕು. ಅಮಾತ್ವಾದೃಚಂ ಹಿ ಕುಲೇ ಜಾತಂ ಅನೃಶಂಸಂ ಬಹುಶ್ರುತಂ. ನಿನ್ನ ಸಲಹೆ ಕೊಡುವವ ಹೇಗಿರಬೇಕು? ಅನೃಶಂಸಂ, ಅವನು ಕ್ರೂರನಾಗಿರಬಾರದು. ಯಾಕೆಂದರೆ ಸುತ್ತಮುತ್ತಲೂ ಕ್ರೂರಿಗಳಿದ್ರು ಅಂದರೆ ಅವರು ಕೊಡತಕ್ಕಂತಹದ್ದನ್ನೆಲ್ಲ ನಮಗೆ ಕ್ರೌರ್ಯವನ್ನೇ ತುಂಬ್ತಾ ಹೋಗ್ತಾರೆ. ಹೊಡೆದು ಬಿಡಿ ಏನಾಗಲ್ಲ ಅಂತಾರೆ. ಅದಕ್ಕೆ ಅನೃಶಂಸಂ. ಬಹುಶ್ರುತಂ, ಬಹಳ ಶಾಸ್ತ್ರಶ್ರವಣ ಇರಬೇಕು. ಅದು ಮಸ್ಟ್ ಅಂಡ್ ಶುಡ್. ಆ ಕ್ವಾಲಿಟಿ ನೀವು ಯಾರ ಹತ್ತಿರ ಹೋಗ್ತೀರೋ, ಯಾರ ಹತ್ರ ಬೇಕಾದರೂ ಹೋಗಿ ಈ ಜಗತ್ತಿನಲ್ಲಿ ಬಹಳ ಅಧ್ಯಯನ ಇರಬೇಕು. ಯಾವುದೇ ಫೀಲ್ಡಿನಲ್ಲಿ ಬಹಳ ಅಧ್ಯಯನ ಇರುವವರನ್ನು ನೀವು ಸಮೀಪಿಸಿ. ಯಾವುದೋ ಪವಾಡ, ಯಾವುದೋ ತಾತ್ಕಾಲಿಕ ಸಿದ್ಧಿ, ಇವುಗಳನ್ನೆಲ್ಲ ನಂಬಿಕೊಂಡು ಯಾವತ್ತೂ ಹೋಗಬೇಡಿ. ಬಹುಶ್ರುತ, ನೀವು ಯಾರ ಹತ್ರನೇ ಸಲಹೆ ಕೇಳಿ, ಒಂದು ಸಜೆಷನ್ ಕೊಡಿ ಅಂತ ನೀವು ಯಾರನ್ನ ಹೋಗಿ ಕೇಳ್ತೀರೋ ಅವನು ಬಹುಶ್ರುತನಾಗಿರಲೇಬೇಕು. ರಾಜನಿಗೇನೇ ಈ ನಿಯಮ, ಎಲ್ಲರಿಗೂ ಇದು ಕಡ್ಡಾಯ. ಅಂದರೆ ಇದು ಒಳ್ಳೆ ದಾರಿ, ಕಡ್ಡಾಯ ನಿಯಮ ಅಲ್ಲ. ನಿಯಮ ಅಂದರೆ ಇದು ಮಾಡದೆ ಹೋದರೆ ಪಾಪ ಪುಣ್ಯದ ಪ್ರಶ್ನೆ ಅಲ್ಲ, ಮಾಡಿದ್ರೆ ಒಳ್ಳೆಯದು. ಏಕೆಂದರೆ ನಾನು ಈ ಫೀಲ್ಡಿನಲ್ಲಿ, ವಿಶೇಷತಃ ಅಧ್ಯಾತ್ಮದಲ್ಲಿ, ಹೇಗೆ ಒಬ್ಬರನ್ನ ನಂಬ್ತಾರೆ, ಒಬ್ಬ ಗುರುಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ ನೋಡಿ. ಅವರು ಬಹಳ ದೊಡ್ಡ ಪವಾಡ ಮತ್ತು ಅವರಿಗೆ ಹೋದ ಜನ್ಮದ ನೆನಪಿದೆಯಂತೆ. ಅದೆಲ್ಲ ಬೇಕಿಲ್ಲ. ಒಬ್ಬರಿದ್ದರು ಅವಧೂತರು ಅಂತ, ಇವರೆಲ್ಲ ಅಂತ ಇದ್ರು, ನನಗೇನು ನಂಬಿಕೆ ಇರಲಿಲ್ಲ. ಒಬ್ಬರು ವಿದ್ವಾಂಸರು, ಅವ್ರಿಗೆ ವ್ಯಾಕರಣ ಒಂದು ಸ್ವಲ್ಪ ಐಡಿಯಾ ಇದೆ. ಅವರು ನಾನು ಭೂತರಾಜು ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡೋದು ಕಡೆಗೆ. ಅಂಥವ್ರನ್ನೆಲ್ಲ ನಂಬಿರೋದು ಬೇಡ. ಆಮೇಲೆ ಕೆಲವೊಮ್ಮೆ ತಾತ್ಕಾಲಿಕ ಸಿದ್ಧಿ ಇರುತ್ತೆ. ವಾಯುಸ್ತುತಿ ಪಾರಾಯಣ ಮಾಡಿ 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 ಒಂದು ತಾತ್ಕಾಲಿಕ ಸಿದ್ಧಿ ಬಂದ್ಬಿಟ್ಟಿರುತ್ತೆ. ಅದರಲ್ಲಿ ಶಾಸ್ತ್ರದ ಚಿಂತನೆ ಇತ್ಯಾದಿಗಳೆಲ್ಲ ಇರಲ್ಲ. ಆದರೆ ನೀವು 48 ದಿವಸ ಮೌನದಲ್ಲಿ ಏನು ಮಾಡಿದ್ರೂ ಸಿದ್ಧಿಯಾಗ್ಬಿಡುತ್ತೆ. ಅದರಿಂದಾಗಿ ಅದು ತಾತ್ಕಾಲಿಕವಾಗಿರುತ್ತೆ. ಕೆಲವೊಮ್ಮೆ ಎದುರುಗಡೆ ಬಂದವ್ರದ್ದೆಲ್ಲ ಹೇಳ್ಬಿಡ್ತೀನಿ ಅಂತ, ಭವಿಷ್ಯತ್ತು ಭೂತ ಎಲ್ಲ ಹೇಳ್ತೇನೆ. ಅದು ಒಂದು ಸ್ವಲ್ಪ ಕಾಲ ಇರುತ್ತೆ, ಆಮೇಲೆ ಹೊರಟಾಗುತ್ತೆ. ಯಾಕೆಂದರೆ ಇವ್ರಿಗೆ ಜಪ ಮಾಡಲಿಕ್ಕೆ ಬಿಡಲ್ಲ ಜನ. ನೀವು ಒಂದು ಸರ್ತಿ ಹಂಗೆ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರೆ ಜನ ಜಪ ಮಾಡ್ಲಿಕ್ಕೆ ಬಿಡಲ್ಲ. ಹಗಲು ರಾತ್ರಿ ನಿಮ್ಮ ಮನೆ ಮುಂದೆ ಕಾಯ್ತಾ ಇರ್ತಾರೆ, ನನಗಿದೊಂದು ಸಮಸ್ಯೆ ಇದೆ ಹೇಳಿ ಅಂತಾರೆ. ಜನ ಹಂಗಿರ್ತಾರೆ. ಸೊ ಇವ್ರಿಗೆ ಪವಾಡಗಳಿದೆ, ಇವರು ಏನೇನೋ ಅತೀಂದ್ರಿಯವಾದದ್ದನ್ನೆಲ್ಲ ಹೇಳ್ತಾರೆ. ಆ ಥರದವರನ್ನು ಆರಿಸಿಕೊಳ್ಳಬೇಡಿ. ಅಧ್ಯಯನ ಇರುವವರು, ಕ್ರೌರ್ಯವಿಲ್ಲದವರು, ಲೋಕದ ವೃತ್ತವನ್ನು ಬಲ್ಲವರು, ಶಾಸ್ತ್ರದ ಹತ್ತಿರ ಸಾಗಿದವರು, ಅಂಥವರನ್ನು ನೀವು ಬಹುಶ್ರುತನಾಗಿರಬೇಕು, ಅನೃಶಂಸನಾಗಿರಬೇಕು. ಅಂಥವರನ್ನು ಅಮಾತ್ಯರಾಗಿ ಮಾಡ್ಕೊಳ್ಬೇಕು. ಯಾರು ಮಾಡ್ಕೊಳ್ಳಲ್ಲ ಹೇಳು? ಮಾಡ್ಕೋತಾರೆ. ರಾಜ್ಯ ಪ್ರಣಯಕೋವಿದಂ, ಒಂದು ಇಡೀ ರಾಷ್ಟ್ರ ಹೇಗೆ ನಡೆಯುತ್ತೆ ಅನ್ನುವ ಕಲ್ಪನೆ ಇರಬೇಕು. ಯಸ್ತ್ವಂ ಪ್ರವ್ರಾಜಿತೋ ರಾಜ್ಯಾತ್ ವ್ಯಸನಂ ಚೋತ್ತಮಂ ಗತಃ ಅನೃಶಂಸೇನ ವೃತ್ತೇನ ಕ್ಷತ್ರಿಯೇಚ್ಛಸಿ ಜೀವಿತುಂ. ರಾಜ್ಯದಿಂದ ನೀನೀಗ ಓಡಿ ಬಂದಿದ್ದಿ, ಹೌದಾ? ಯಸ್ತ್ವಂ ಪ್ರವ್ರಾಜಿತೋ ರಾಜ್ಯಾತ್, ಯಾಕೆ? ವ್ಯಸನಂಚ ಉತ್ತಮಂ ಗತಃ, ಬಹಳ ಸಂಕಟದಲ್ಲಿ ಓಡಿ ಬಂದಿದ್ದಿ. ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನನಗೆ ನಿಭಾಯಿಸಲಿಕ್ಕೆ ಮನಸ್ಸಿದೆ, ಆದರೆ ನನಗಿರುವಂತಹ ರಿಸೋರ್ಸು ಸಾಕಾಗ್ತಾ ಇಲ್ಲ, ದುಡ್ಡಿಲ್ಲ. ಈ ತರಹ ಓಡಿ ಬಂದಿದ್ದಿ.
ನೀನು ಯಾವ ರೀತಿ ಇರಬೇಕು ಅಂತ ಬಯಸಿದ್ದೀಯೋ ಆ ತರಹ ಈಗಾಗಲೇ ಬಾಳಿರುವ ವ್ಯಕ್ತಿ ಬರ್ತಾ ಇದ್ದಾನೆ ನಮ್ಮ ಮನೆಗೆ. ಆಗಂತ ಮದ್ಗೃಹಂ ತಾತ ವೈದೇಹ ಸತ್ಯ ವಿಕ್ರಮ. ವಿದೇಹ ದ ದೊರೆ, ಎಲ್ಲರಿಗೂ ಜನಕ ಅಂತ ಕಾಮನ್ ನೇಮ್, ವಿದೇಹ ಅಂತ ಕಾಮನ್ ನೇಮ್, ವೈದೇಹ ಅಂತನೂ ಕಾಮನ್ ನೇಮ್. ವಿದೇಹ ದೇಶದ ರಾಜ ವೈದೇಹ. ಯಥಾಹಂ ತಂ ನಿಯೋಕ್ಷ್ಯಾಮಿ ತತ್ಕರಿಷ್ಯತ್ಯ ಸಂಶಯಂ. ನಾನು ಅವನಿಗೆ ಆರ್ಡರ್ ಮಾಡ್ತೇನೆ, ನೀನು ಬಾಳಿದ ರೀತಿಯಲ್ಲಿ ಇವನಿಗೂ ಮಾರ್ಗದರ್ಶನ ಮಾಡು ಅಂತ. ಖಂಡಿತವಾಗಿ ಅವನು ಮಾಡ್ತಾನೆ. ತತ ಆಹೂಯ ವೈದೇಹಂ ಮುನಿರ್ವಚನಮಬ್ರವೀತ್. ಈ ರೀತಿ ಅತ್ಯಂತ ಸೂಕ್ಷ್ಮವಾಗಿ ಬದುಕಿದವ ಒಬ್ಬ ಮುನಿ, ಒಬ್ಬ ರಾಜರ್ಷಿ, ವಿದೇಹ ದೇಶದ ಒಡೆಯ. ಅವನು ಯಾರು ಅಂತ ಹೇಳಲಿಲ್ಲ. ಮುಂದೆಯೂ ಕೂಡ ಪಂಚಶಿಖ ಅಂದರೆ ಮೋಕ್ಷಧರ್ಮ ಪರ್ವದಲ್ಲಿ ಪಂಚಶಿಖ ಅಂತ ಒಬ್ಬ ರಾಜ, ಒಬ್ಬ ಋಷಿ, ಕಪಿಲನ ಶಿಷ್ಯ. ಅವಂದು ಮತ್ತೆ ಜನಕನದ್ದು ಸಂವಾದ ಇದೆ, ಬಹಳ ವಿಚಿತ್ರವಾಗಿದೆ ಅದು. ಅದನ್ನ ನಾವು ನೋಡಲಿದ್ದೇವೆ. ಅಲ್ಲಿಯೂ ಜನಕ ಅಂತ ಬರ್ತಾನೆ, ಅವನು ಯಾರು ಅಂತ ಗೊತ್ತಿಲ್ಲ. ಬಹಳ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಜನಕ ಅಂದ್ರೆ ಮುಗೀತು, ಸೀತೆ ಅಪ್ಪ ಅಂತಾನೆ ಅನ್ಕೊಂಡಿರೋದು. ಅಲ್ಲ ಅದು. ಮುನಿ ಅಯಂ ರಾಜಕುಲೇ ಜಾತೋ ವಿದಿತಾಭ್ಯಂತರೋ ಮಮ ಆದರ್ಶ ಇವ ಶುದ್ಧಾತ್ಮ ಶಾರದಶ್ಚಂದ್ರಮ ಇವ. ವೈದೇಹನನ್ನ ಕರೆದ ಅಂತೆ. ವೈದೇಹನನ್ನ ಕರೆದು ಇಬ್ಬರಿಗೂ ಪರಿಚಯ ಮಾಡಿಸಿದ. ಕ್ಷೇಮದರ್ಶಿ ಅಂತನ್ನುವ ದೊರೆಗೆ ವೈದೇಹ ಅನ್ನುವ ಆ ದೊರೆ ಇಬ್ಬರಿಗೂ ಪರಿಚಯ ಮಾಡಿಸಿದ. ಅಯಂ ರಾಜಕುಲೇ ಜಾತಃ. ನೋಡು, ಇವನು ರಾಜನ ಮನೆಯಲ್ಲಿ ಹುಟ್ಟಿದವ ವೈದೇಹ. ವಿದಿತ ಆಭ್ಯಂತರೋ ಮಮ. ಈಗ ಇವನು ನಿವೃತ್ತನಾಗಿದ್ದಾನೆ. ವಿದಿತಾಭ್ಯಂತರೋ ಮಮ, ಇವನ ಒಳಹೊರಗೆಲ್ಲ ನಾನು ತಿಳಿದುಕೊಂಡಿದ್ದೇನೆ. ಆದರ್ಶ ಇವ ಶುದ್ಧಾತ್ಮ, ಕನ್ನಡಿಯಂತೆ ಶುದ್ಧ. ಶಾರದಶ್ಚಂದ್ರಮಾಯಿವ, ಶರತ್ಕಾಲದ ಚಂದ್ರನ ಹಾಗೆ. ನಾಸ್ಮಿನ್ ಪಶ್ಯಾಮಿ ವೃಜಿನಂ ಸರ್ವತೋ ಮೇ ಪರೀಕ್ಷಿತಃ ತೇನ ತೇ ಸಂಧಿರೇವಾಸ್ತು ವಿಶ್ವಸಾಸ್ಮಿನ್ ಯಥಾಮಯಿ. ನೋಡು, ಇವನು ರಾಜ, ಈಗ ಬಿಡಲಿದ್ದಾನೆ. ನಾನು ಹೇಳ್ತೇನೆ ಇನ್ನು ಬಿಡಬೇಡ ಅಂತ. ನಿವೃತ್ತನಾಗೋದ್ರಲ್ಲಿದ್ದಾನೆ, ನಿವೃತ್ತನಾಗಬೇಡ ಅಂತ ಹೇಳ್ತೇನೆ. ಇವನಲ್ಲಿ ಒಂದು ಚೂರು ಪಾಪ ಇಲ್ಲ. ನಾನು ಪೂರ್ತಿಯಾಗಿ ಇವನನ್ನು ಪರೀಕ್ಷೆ ಮಾಡಿದ್ದೇನೆ. ನೀನು ಮತ್ತೆ ಅವನು ಸಂಧಿಯನ್ನು ಹೊಂದಿರಿ, ಕಾಂಪ್ರಮೈಸ್ ಆಗಿ. ತೇನತೆ ಸಂಧಿರೇವಾಸ್ತು ವಿಶ್ವಾಸ ಅಸ್ಮಿನ್ ಯಥಾಮಯಿ. ನನ್ನಲ್ಲಿ ನಿನಗೆ ಯಾವ ವಿಶ್ವಾಸ ಇದೆಯೋ ಇವನಲ್ಲೂ ನಿನಗೆ ಅದೇ ವಿಶ್ವಾಸ ಇದೆ. ನ ರಾಜ್ಯಮನ ಮಾತ್ಯೇನ ಶಕ್ಯಂ ಶಾಸ್ತು ಮಮಿತ್ರಹನ್. ರಾಜ್ಯವನ್ನ ಆಳುವಾಗ ಒಬ್ಬ ಒಳ್ಳೆ ಅಮಾತ್ಯ, ಸೆಕ್ರೆಟರಿ ಇಲ್ಲದೆ, ಇವತ್ತಿನ ಪರಿಭಾಷೆಯಲ್ಲಿ ಒಬ್ಬ ಒಳ್ಳೆ ಸೆಕ್ರೆಟರಿ ಇಲ್ಲದೆ ದೊಡ್ಡ ಸಾಮ್ರಾಜ್ಯವನ್ನು ಆಳಲಾಗುವುದಿಲ್ಲ. ಅಮಾತ್ಯ ಶುದ್ಧ ಏವ ಸ್ಯಾತ್ ಬುದ್ಧಿ ಸಂಪನ್ನ ಏವ ಚ ತಸ್ಮಾಚ್ಚೈವ ಭಯಂ ರಾಜ್ಞಃ ಪಶ್ಯ ರಾಜ್ಯಸ್ಯ ಯೋಜನಂ. ಅಮಾತ್ಯ ಶುದ್ಧನಾಗಿರಬೇಕು, ಬುದ್ಧಿ ಸಂಪನ್ನನಾಗಿರಬೇಕು, ರಾಜ ಅವನಿಂದ ಹೆದರಬೇಕು. ರಾಜ ಅವನಿಂದ ಹೆದರಬೇಕು, ಆ ರೀತಿ ಇರಬೇಕು. ಅಂದರೆ ಹೆದರೋದು ಅಂದರೆ ಇವನಿಗೆ ನೋವುಂಟು ಮಾಡಬಾರದು, ಅತ್ಯಂತ ಶುದ್ಧನಾಗಿ ಇದ್ದಾನೆ, ಇವನಲ್ಲಿ ದೌರ್ಬಲ್ಯಗಳಿಲ್ಲ ಅಂತ ಗೊತ್ತಾದಾಗ ಅನೀತಿಯಿಂದ ನಡಿಲಿಕ್ಕೆ ರಾಜನಿಗೆ ಹೆದರಿಕೆ ಆಗಬೇಕು. ಆ ರೀತಿ ಇರಬೇಕು. ಮಾರಲಿ ಸ್ಟ್ರಾಂಗ್ ಅಂತಾರಲ್ಲ, ಆ ಮೊರಾಲಿಟಿ ಏನಿದೆ ಅದು ಅದ್ಭುತವಾದ ಧೈರ್ಯವನ್ನು ಕೊಡುತ್ತೆ. ಮೊರಾಲಿಟಿ ಅನ್ನೋದೇನಿದೆ ತೃಪ್ತಿಯನ್ನು ಕೊಡುತ್ತೆ.
ಒಂದು ಚೂರು ಸಂದೇಹವನ್ನು ತಗೊಳ್ಬಾರ್ದು. ಅಯ್ಯೋ, ನಾನು ಅವ್ರ ತರಹ ಇದ್ಬಿಟ್ಟಿದ್ದಿದ್ರೆ ಈಗ ಎಷ್ಟು ಚೆನ್ನಾಗಿರೋದು ಅಂತ ಹಾಗೆ ಅಂದ್ಕೊಳ್ಬಾರ್ದು. ಕೆಲವೊಬ್ಬರು ಬಹಳ ನೀತಿಯುತವಾಗಿ ಬಾಳಿನಲ್ಲಿ ಇರ್ತಾರೆ. ಆದರೆ ನೋಡಿ, ನಾವೆಲ್ಲ ಇಷ್ಟು ಪ್ರಾಮಾಣಿಕವಾಗಿದ್ದೇವೆ, ನಮಗೆ ಬೆಲೆನೇ ಇಲ್ಲ. ನೋಡಿ, ಅವ್ರ ಅಪ್ರಾಮಾಣಿಕರು ಎಷ್ಟು ಬೆಲೆ ಇದೆ ಅಂತ. ಅದು ಹಾಗೆ ಅನ್ಕೋಬೇಡ, ನೀನು ಅಂದ್ಕೊಳ್ಳೇಬಾರ್ದು. ಅದು ಅಂದ್ಕೊಂಡ್ರೆ ಆ ಜೀವನದಲ್ಲಿ ಒಂದು ಲೋಪ ಬಂದ್ಬಿಡುತ್ತೆ. ನಾವು ನೀತಿಯಿಂದ ಇದ್ದೇವೆ, ತೃಪ್ತರಾಗಿರ್ಬೇಕಷ್ಟೇ. ಧರ್ಮಾತ್ಮನಃ ಕ್ವಚಿಲ್ಲೋಕೆ ನಾನ್ಯಾಸ್ತಿ ಗತಿರೀದೃಶಿ ತದಾ ಸ ರಾಜಪುತ್ರೋಯಂ ಸತಾಂ ಮಾರ್ಗಮನುಷ್ಠಿತ. ನೋಡು, ನೀನು ಈಗ ಈ ಪರಿಸ್ಥಿತಿಯಲ್ಲಿ ರಾಜನಾಗಿದ್ದಿ. ಈ ವೈದೇಹ ರಾಜ ಆದಾಗ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು ಸುತ್ತಮುತ್ತಲಿನ ರಾಜ್ಯದಲ್ಲಿ. ಆದರೆ ಸಜ್ಜನರ ಮಾರ್ಗದಲ್ಲಿಯೇ ಇದ್ದ. ಅಸಂಗೃಹೀತಸ್ತ್ವೇ ವೈಶಃ ಮಯಾ ಧರ್ಮ ಪುರೋಗಮ ಸಂಸೇವ್ಯಮಾನ ಶತ್ರುನ್ಸ್ತೆ ಗೃಹೀಯಾತ್ ಮಹತೋ ಗುಣಾನ್. ನೀನು ಇವನನ್ನು ದೂರದಿಂದ ನೋಡಿದ್ರೂ ಇವನ ಗುಣಗಳನ್ನು ನೀನು ಪಾಲನೆ ಮಾಡಬೇಕಿತ್ತು. ಈಗಂತೂ ಇಬ್ಬರಿಗೂ ಮೈತ್ರಿಯನ್ನು ಏರ್ಪಡಿಸ್ತಾ ಇದ್ದೇನೆ, ಕಾಂಪ್ರಮೈಸ್ ಮಾಡಿಸ್ತಾ ಇದ್ದೇನೆ, ಇನ್ನೂ ಒಟ್ಟಿಗೆ ಇರಬೇಕು. ಯದ್ಯತ್ ಸಂಪ್ರತಿ ಯುದ್ಧೇತ ಸ್ವಧರ್ಮಂ ಕ್ಷತ್ರಿಯಸ್ಯ ತತ್ ಜಿಗೀತಮಾಣಸ್ತ್ವಾಂ ಯುದ್ಧೇ ಪಿತೃಪೈತಾಮಹೇ ಪದೇ. ಯುದ್ಧ ಮಾಡುವಾಗ ನಿಮಗೆ ಗೆಲ್ಲಬೇಕು ಅಂತ ಇರಬೇಕೇ ವಿನಃ ವೈಯಕ್ತಿಕ ದ್ವೇಷ ಇರಬಾರದು. ಹಾಗೆ ಗೆಲ್ಲಬೇಕು. ತ್ವಂಚಾಪಿ ಯದಿ ಬುದ್ಧೇತಾಃ ವಿಜುಗೀಚರು ವ್ರತೆ ಸ್ಥಿತಃ ಅಯುಧ್ಯೈವ ನಿಯೋಗಾನ್ಮೇ ದೇಶೇ ವೈದೇಹಕ್ಕೆ ಸ್ಥಿತಃ. ನೋಡು, ನೀವಿಬ್ಬರು ಯುದ್ಧ ಮಾಡಿದಾಗಲೂ ಕೂಡ ತ್ವಂಚಾಪಿ ಅಧಿಬುದ್ಧೇತಾಃ ವಿಜಿಗೀಚು. ಇವಾಗ ನೀವಿಬ್ಬರು ಗೆಳೆಯರಾಗಿದ್ದೀರಾ, ನೀವಿಬ್ಬರೂ ಎದುರಾದರೂ ಯುದ್ಧ ಮಾಡಬೇಕು. ಅಯುಧ್ಯೈವ ನಿಯೋಗಾನ್ಮೇ ದೇಶೇ ವೈದೇಹಕ್ಕೆ ಸ್ಥಿತ. ಯುದ್ಧ ಮಾಡದೇನೆ ಅವನು ಕೊಟ್ಟ ಅಂತ ಹೇಳಿ ನೀನು ಏರಿದರೆ ಅದು ಸರಿಯಾದದ್ದಲ್ಲ. ಸತ್ವಂ ಧರ್ಮಮವೇಕ್ಷಸ್ವ ತ್ಯಕ್ತ್ವಾ ಲೋಕಮಸಾಂಪ್ರತಂ ನ ಚ ಕಾಮಾನ್ ನ ಚ ದ್ರೋಹಾತ್ ಸ್ವಧರ್ಮಂ ಹಾತುಮರ್ಹಸಿ. ಅದರಿಂದಾಗಿ ನೀನು ಧರ್ಮವನ್ನು ನೋಡು, ಅಸಾಂಪ್ರತಂ ಅಯುಕ್ತವಾದದ್ದನ್ನು ಬಿಡು. ಕಾಮದಿಂದಲೋ ದ್ರೋಹದಿಂದಲೋ ನಿನ್ನ ಸ್ವಧರ್ಮವನ್ನು ಮಾಡಬೇಡ, ನನ್ನ ಸ್ವಧರ್ಮವನ್ನು ಬಿಡಬೇಡ. ಕಾಮದಿಂದ ಸ್ವಧರ್ಮವನ್ನು ಬಿಡೋದು ಅಂತ ಇದೆ, ಅದನ್ನು ಮಾಡಬೇಡ. ದ್ರೋಹದಿಂದ ಸ್ವಧರ್ಮವನ್ನು ಬಿಡಬೇಡ. ಎಷ್ಟೋ ಜನ ಕಾಮದಿಂದ ಸ್ವಧರ್ಮವನ್ನು ಬಿಟ್ಟು ಆಮೇಲೆ ಬೈತಾ ಕೂತಿರ್ತಾರೆ. ಸ್ವಧರ್ಮ ಏನಿದೆ ಅದನ್ನು ಮಾಡಬೇಕಷ್ಟೆ. ನಿನ್ನ ಧರ್ಮದಲ್ಲಿ ಅನೇಕ ಲೋಪಗಳಿರಬಹುದು, ಆದರೆ ಸ್ವಧರ್ಮ ಅಂತ ಮಾಡಬೇಕು. ದೊಡ್ಡ ಪೊಸಿಷನ್ಗೆ ಹೋಗಿರ್ತಾರೆ, ಸುತ್ತಮುತ್ತಲಲ್ಲಿ ಕೆಲವೊಂದು ದೋಷಗಳು ಬಂದರೆ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಆಮೇಲೆ ಅದ್ರ ಕುತೂಹಲ ತಡೀಲಿಕ್ಕಾಗಲ್ಲ ಅವ್ರಿಗೆ. ಅಲ್ಲಿಗೆ ಹೋಗಿ 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 ನೋಡ್ತಾ ಇರ್ತಾರೆ. ಅದು ವ್ಯರ್ಥ ಕುತೂಹಲ. ಅದು ಬಿಟ್ಟರೆ ಬಿಟ್ಬಿಡ್ಬೇಕು. ವಸ್ತುತಃ ಬಿಡಲೇಬಾರದು ಸ್ವಧರ್ಮವನ್ನು. ಇದೆಲ್ಲ ಸಮಸ್ಯೆಗಳು. ಆದ್ದರಿಂದ ಕಾಮದಿಂದಲೋ ದ್ರೋಹದಿಂದಲೋ ನಿನ್ನ ಧರ್ಮ, ರಾಜನಾಗಿ ನಿನ್ನ ಧರ್ಮ ಅದನ್ನು ಬಿಡಬಾರದು. ಒಬ್ಬ ಕ್ಷತ್ರಿಯನಾಗಿ ನಿನ್ನ ಧರ್ಮ ಅದನ್ನು ಬಿಡಬಾರದು. ನೈವ ನಿತ್ಯಂ ಜಯಸ್ತಾತ ನೈವ ನಿತ್ಯಂ ಪರಾಜಯ ತಸ್ಮಾತ್ ಜಯಶ್ಚ ಭೋಕ್ತವ್ಯಶ್ಚ ಪರಾಜಯ. ಯಾವಾಗಲೂ ಗೆಲುವಾಗ್ತಾ ಇರಲ್ಲ. ಯಾರಿಗೆ ಆಗಲಿ
ಯಾವಾಗಲೂ ಸೋಲಾಗ್ತಾ ಇರಲ್ಲ. ಅದರಿಂದಾಗಿ ಜಯವನ್ನು ಅನುಭವಿಸಬೇಕು, ಸೋಲನ್ನು ಅನುಭವಿಸಬೇಕು. ಆತ್ಮನ್ಯಪಿತ ಸಂದೃಶ್ಯವು ಉಭೌ ಜಯ ಪರಾಜಯವು ನಿಶೇಷ ಕಾರಿಣಾಂತೆ ತಾಂ ನಿಶೇಷ ಕರಣಾದ್ಭಯಂ. ನಿನ್ನ ಒಳಗಡೆಯೇ ನಿನ್ನ ಸೋಲು ಗೆಲುವುಗಳನ್ನು ಗಂಭೀರವಾಗಿ ನೋಡಿಕೊಳ್ಬೇಕು. ಭೀಷ್ಮ ಇತ್ಯುಕ್ತ ಪ್ರತ್ಯುವಾಚೇದಂ ಬ್ರಾಹ್ಮಣ ವಚನಂ ಬ್ರಾಹ್ಮಣ ಋಷಭಂ ಪ್ರತಿಪೂಜ್ಯಾಭಿಸತ್ಕೃತ್ಯ ಪೂಜಾರ್ಹಮನುಮಾನ್ಯ ಚ. ಇಷ್ಟು ಹೇಳಿದ ಮೇಲೆ ಆ ವೈದೇಹ ಇದ್ದಾನಲ್ಲ, ಆ ವೈದೇಹ ಈ ಕಾಲಕ ವೃಕ್ಷೀಯನನ್ನು ಗೌರವಿಸಿ ನುಡಿದ ಅಂತೆ. ಯಥಾ ಬ್ರೂಯಾನ್ ಮಹಾಪ್ರಾಜ್ಞೋ ಯಥಾ ಬ್ರೂಯಾತ್ ಬಹುಶ್ರುತಃ ಶ್ರೇಯಸ್ಕಾಮೋ ಯಥಾ ಬ್ರೂಯಾತ್ ಉಭಯೋರೇವ ತತ್ಕ್ಷಮಂ. ಮಹಾಪ್ರಾಜ್ಞನಾದವ, ಬಹಳ ಶಾಸ್ತ್ರಗಳಲ್ಲಿ ತಳಮುಟ್ಟಿದವ, ಶ್ರೇಯಸ್ಸನ್ನು ಬಯಸುವವ ಏನು ಹೇಳ್ತಾನೆ ಅದಿಬ್ಬರಿಗೂ ಒಳ್ಳೆಯದು, ಹೇಳುವವನಿಗೂ ಕೇಳುವವನಿಗೂ ಒಳ್ಳೆಯದು. ಯಥಾ ವಚನ ಮುಕ್ತೋಸ್ಮಿ ಕರಿಷ್ಯಾಮೀಹ ತತ್ತಥ ಏತದ್ಧಿ ಪರಮಂ ಶ್ರೇಯೋ ನಾತ್ರ ಕಾರ್ಯ ವಿಚಾರಣ. ಒಳ್ಳೆಯ ಮಾತನ್ನು ಹೇಳಿದ್ದಿ, ನಾನು ಹಾಗೆ ಮಾಡ್ತೇನೆ, ಇದು ಒಳ್ಳೆಯ ಶ್ರೇಯಸ್ಸಾಧನ. ತತ ಕೌಸಲ್ಯಮಾಹೂಯ ವೈದೇಹೋ ವಾಕ್ಯಮಬ್ರವೀತ್. ಆಮೇಲೆ ಕ್ಷೇಮದರ್ಶಿಯನ್ನು ಕರೆದ. ಧರ್ಮತೋ ಬುದ್ಧಿತಶ್ಚೈವ ಬಲೇನ ಚ ಜಿತಂ ಮಯಾ ಸೋಹಂ ತ್ವಯಾ ತ್ವಾತ್ಮಗುಣೈಃ ಜಿತ ಪಾರ್ಥಿವ ಸತ್ತಮ. ನೋಡು, ಧರ್ಮದಿಂದ, ಬುದ್ಧಿಯಿಂದ, ಬಲದಿಂದ ಗೆಲ್ಲಬೇಕು. ನೀನು ಆತ್ಮಗುಣೈಃ ಜಿತಃ, ನಿನ್ನ ಗುಣಗಳಲ್ಲಿಯೇ ಏನೋ ಲೋಪ ಇದೆ, ಅದರಿಂದಾಗಿ ನಿನಗೆ ಈ ಸಮಸ್ಯೆ. ಆತ್ಮಾನಮನವಜ್ಞಾಯ ಜಿತವದ್ವರ್ತತೆ ಭವಾನ್. ನಿನ್ನ ಬಗ್ಗೆ ನೀನು ತಿಳ್ಕೊಂಡೇ ಇಲ್ಲ, ಆದರೆ ನಿನಗೆ ಈ ಗೊಂದಲ. ನಾವಮನ್ಯೇತ ತೇ ಬುದ್ಧಿಂ ನಾವಮನ್ಯೇತ ಪೌರುಷಂ ನಾವಮನ್ಯೇ ಜಿತಮಪಿ ಜಿತಮಿತಿ ಜಿತವದ್ವರ್ತತೆ ಭವಾನ್. ನಿನ್ನ ಬುದ್ಧಿಯನ್ನು ನಾನು ಅವಮಾನ ಮಾಡ್ತಾ ಇಲ್ಲ, ನಿನ್ನ ಪೌರುಷವನ್ನು ಅವಮಾನ ಮಾಡ್ತಾ ಇಲ್ಲ, ನೀನು ಸೋತೆ ಅಂತ ಹೇಳ್ತಾ ಇಲ್ಲ. ನೋಡು, ಗೊಂದಲ ಬೇಡ ಅಂತ ಹೇಳ್ತಾ ಇದ್ದೇನೆ. ಇದನ್ನೇ ಗೀತೆಯಲ್ಲಿ ನಿನ್ನ ಧರ್ಮದಲ್ಲಿ ಅಲ್ಪ ಸ್ವಲ್ಪ ಲೋಪಗಳಿರಬಹುದು, ಆದರೆ ನಿನ್ನ ಧರ್ಮ ಬಿಡಬೇಡ ಅಂತ. ಯಥಾವತ್ ಪೂಜಿತೋ ರಾಜನ್ ಗೃಹಂ ಗಂತಾತಿ ಮದ್ಗೃಹಾತ್ ತತಃಸಂಪೂಜ್ಯತೌ ವಿಪ್ರೌ ವಿಶ್ವಸ್ಥೌ ಜಗ್ಮತುರ್ನೃಪ ವೈದೇಹಸ್ತ್ವತ ಕೌಸಲ್ಯಂ ಪ್ರವೇಶ್ಯ ಗೃಹಮಂಜಸ. ಇದೊಂದು ಟಿಪ್ಸ್ ಕೊಟ್ಟುಬಿಟ್ರು ಕಾಲಕ ವೃಕ್ಷೀಯ ಋಷಿ. ಆಮೇಲೆ ಅವರಿಬ್ಬರು ಪರಸ್ಪರ ಒಂದಾಗಿ, ವೈದೇಹ ಮತ್ತು ಕೌಸಲ್ಯ. ಕೌಸಲ್ಯ ಅಂದರೆ ಕ್ಷೇಮದರ್ಶಿ. ಕ್ಷೇಮದರ್ಶಿ ಅಂತ ಹೆಸರು ಹೇಳಿದ್ದಾರೆ ಕೌಸಲ್ಯನದ್ದು, ವೈದೇಹನದ್ದು ಹೆಸರು ಹೇಳಲಿಲ್ಲ. ವೈದೇಹ ಸ್ವಲ್ಪ ಸೀನಿಯರ್. ಅವನೇನು ಮಾಡಿದ, ಪಾದ್ಯ, ಅರ್ಘ್ಯ, ಮಧುಪರ್ಕ ಮೊದಲಾದವುಗಳನ್ನಿತ್ತು. ಅಲ್ಲಿಯೇ ತನ್ನ ಮಗಳನ್ನೂ ಕೊಟ್ಟು ಇಬ್ಬರೂ ಕೂಡ ಸಂಧಿ ಮಾಡಿಕೊಂಡು, ರಾಜರಾದ್ದರಿಂದ ಇಬ್ಬರು ಸಂಧಿ ಮಾಡಿಕೊಂಡು ರಾಜ್ಯವನ್ನು ಮುಂದೆ ನಡೆಸಿದರು. ಯೇಷ ರಾಜ್ಞಾಂ ಪರೋ ಧರ್ಮ ಸಮೌ ಜಯ ಪರಾಜಯವು. ಇದು ರಾಜರ ಧರ್ಮ. ಜಯ ಮತ್ತು ಸೋಲು ಎರಡನ್ನೂ ಸಮವಾಗಿ ನೋಡ್ತಾ, ಬೇಗ ವೈರಾಗ್ಯಕ್ಕೆ ಈಡಾಗದೆ ರಾಜ್ಯವನ್ನು ಪಾಲನೆ ಮಾಡಬೇಕು, ಪ್ರಯತ್ನ ಪಡಬೇಕು. ಆಮೇಲೆ ಇದ್ದದ್ದೇ ವನನಿಷ್ಠರಾಗೋದು. ಹೀಗಾಗಿ ಅಧ್ಯಾತ್ಮ ಅಂತಂದರೆ ಅದೊಂದು ಎಸ್ಕೇಪಿಸಮ್ ಅಲ್ಲ. ಅಧ್ಯಾತ್ಮ ಅಂದರೆ ಅವರು ಪುರಂದರದಾಸರೇ ಹೇಳಲ್ವೇ, ಈಸಬೇಕು ಇದ್ದು ಜಯಿಸಬೇಕು ಅಂತ. ಹಾಗೆ ಇದು
ಹೀಗೆ ಶಾಂತಿ ಪರ್ವದಲ್ಲಿ 97ನೆಯ ಅಧ್ಯಾಯ. ಯುಧಿಷ್ಠಿರ ಬ್ರಾಹ್ಮಣ ಕ್ಷತ್ರಿಯ ವಿಚಾಂ ಶೂದ್ರಾಣಂತ ಪರಂತಪ ಧರ್ಮವೃತ್ತಿಂಚ ವೃತ್ತಿಶ್ಚ ವೃತ್ತಿಪಾಯ ಫಲಾನಿ ಚ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಇವರ ಧರ್ಮದ ನಡೆ, ಇವರ ಕಸುಬು ವೃತ್ತಿ, ವೃತ್ತಿಯ ಉಪಾಯ ಅದರ ಫಲ, ರಾಜರ ವೃತ್ತಿ ಕೋಶ ಅಂದರೆ ರಾಜರು ಹೇಗೆ ಎಷ್ಟು ಹಣವನ್ನು ಸಂಗ್ರಹಿಸಬಹುದು ಅಂತ. ಕೋಶ ಸಂಜನನಂ ಜಯ, ಬರಿದಾದ ಕೋಶವನ್ನು ತುಂಬಿಸಿಕೊಳ್ಳುವ ಬಗೆ ಹೇಗೆ, ಗೆಲ್ಲಬೇಕು ಹೇಗೆ. ಅಮಾತ್ಯ ಗುಣವೃದ್ಧಿಶ್ಚ, ನಮ್ಮ ಜೊತೆಯಲ್ಲಿರುವವರನ್ನು ಯಾವ ರೀತಿ ಎಲಿವೇಟ್ ಮಾಡಬೇಕು, ಎತ್ತರಕ್ಕೆ ಏರಿಸಬೇಕು. ಪ್ರಕೃತಿ ಹೇಗೆ ಬೆಳೆಯಬೇಕು. ಪ್ರಕೃತಿ ಅಂತಂದರೆ ಅಫಿಷಿಯಲ್ಸನ್ನು ಬೆಳೆಸಲಿಕ್ಕೆ ಒಬ್ಬ ರಾಜನಾದವ ಯಾವ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು. ನಮ್ಮ ಸುತ್ತಮುತ್ತ ಇರುವವರು, ನಮ್ಮ ಕೆಲಸದವರು, ಅವರ ಕೆಲಸದಲ್ಲಿ ಕ್ವಾಲಿಟಿ ಬರಲಿಕ್ಕೆ ಏನೇನು ಮಾಡಬೇಕು. ಷಾಡ್ಗುಣ್ಯ ಗುಣಕಲ್ಪಶ್ಚ ಸೇನಾ ನೀತಿಸ್ತಥೈವ ಚ ದುಷ್ಟಸ್ಯ ಚ ಪರಿಜ್ಞಾನಂ ಅದುಷ್ಟಸ್ಯ ಚ ಲಕ್ಷಣಂ. ಸೇನೆಯ ನೀತಿ ಯಾವುದು? ಒಬ್ಬ ತಪ್ಪಿತಸ್ಥನನ್ನು ಅವನನ್ನು ನೋಡಿದ ಕೂಡಲೇ ತಿಳಿಯೋದು ಹೇಗೆ. ಅದುಷ್ಟಸ್ಯ ಚ ಲಕ್ಷಣಂ, ಒಳ್ಳೆ ಗುಣವಂತನಾಗಿರ್ತಾನೆ ಅವನನ್ನು ತಿಳಿಯೋದು ಹೇಗೆ. ಸಮಹೀನಾಧಿಕಾನಾಂಚ ಯಾವತ್ ಯಥಾವಲ್ಲಕ್ಷಣೋಚ್ಚಯ, ನಮಗೆ ಈಕ್ವಲ್ ಆಗಿ ಇರುವ ಸಾಮರ್ಥ್ಯ ಯಾರಿಗಿದೆ ಅಂತ ತಿಳಿಯೋದು ಹೇಗೆ. ಇವನು ನಮಗಿಂತ ಕೆಳಗಡೆ ಅಂತ ತಿಳಿಯೋದು ಹೇಗೆ, ಇವನು ನನಗಿಂತ ಮೇಲ್ಗಡೆ ಅಂತ ತಿಳಿಯೋದು ಹೇಗೆ. ಮಧ್ಯಮಸ್ಯ ಚತುಷ್ಟ್ಯರ್ಥಂ ಯಥಾಸ್ಥೇಯಂ ವಿವರ್ಧತ, ಮಧ್ಯಮನಾದವ ಅವನ ಸಂತೋಷ ಹೇಗೆ. ಕ್ಷೀಣಸಂಗ್ರಹ ವೃತ್ತಿಶ್ಚ ಯಥಾವತ್ ಪರಿಕೀರ್ತಿತ ಲಘುನಾದೇತ ರೂಪೇಣ ಗ್ರಹಯೋಗೇನ ಭಾರತ. ಕ್ಷೀಣ ಸಂಗ್ರಹ ವೃತ್ತಿ, ಒಬ್ಬ ಎಲ್ಲವನ್ನ ಕಳ್ಕೊಂಡಿರ್ತಾನೆ, ಅವನು ಮತ್ತೆ ಮೇಲ್ಗಡೆ ಬರೋದು ಅಂತ ಹೇಗೆ. ವಿಜಿಗೀಷೋಸ್ತಥಾ ವೃತ್ತಂ ಉಕ್ತಂ ಚೈವ ವಿಶೇಷತಃ. ಇನ್ನು ಯಾವ ರೀತಿ ಒಬ್ಬ ಗೆಲ್ಲುವವನು ಯಾವ ರೀತಿ ಬಯಸಬೇಕು, ಯಾವಾಗ ಸಂಧಿ ಮಾಡಿಕೊಳ್ಬೇಕು, ಅದನ್ನೆಲ್ಲ ನೀವು ಹೇಳಿದ್ದೀರ ಈಗಾಗಲೇ. ನನಗೆ ಇರುವಂಥದ್ದು ಕಮ್ಯುನಿಟಿ ಮ್ಯಾನೇಜ್ಮೆಂಟ್, ಅದು ಬೇಕು. ಅದು ಹೇಗೆ? ಯಥಾ ಗಣ ಪ್ರವರ್ತಂತೆ ನ ಭಿದ್ಯಂತೆ ಚ ಭಾರತ. ನಮ್ಮ ಸುತ್ತ ಇರುವ ಕಮ್ಯುನಿಟಿ ಹೇಗೆ ಮುಂದುವರಿಯುತ್ತೆ, ಹೇಗೆ ಒಡೆಯಬಾರದು. ಯಾಕೆಂದರೆ ಬಹಳ ಎತ್ತರಕ್ಕೆ ಹೋದ ಮೇಲೆ, ಸಂಪನ್ನರಾದ ಮೇಲೆ ಒಡಕುಗಳು ಶುರು ಆಗುತ್ತೆ. ಅರಿನಿಶ್ಚ ವಿಜಿಗೀಷಂತಿ ಸುಹೃದ ಪ್ರಾಪ್ನುವಂತಿ ಚ ಭೇದ ಮೂಲೋ ವಿನಾಶೋ ಹಿ ಗಣಾನಾಂ ಉಪಲಭ್ಯತೆ. ಶತ್ರುಗಳು ನಮ್ಮ ನಡುವೆ ಒಡಕು ಹಚ್ಚುತ್ತಾರೆ. ಮಂತ್ರ ಸಂವರಣಂ ದುಃಖಂ ಬಹೂನಾಮಿತಿ ಮೇ ಮತಿ. ಬಹಳ ಜನರನ್ನು ಮಂತ್ರಾಲೋಚನೆಯಲ್ಲಿ ಸೇರಿಸಿಕೊಳ್ಳೇಬಾರದು. ಇದು ನೀತಿಶಾಸ್ತ್ರ ಏನೋ ಹೇಳುತ್ತೆ ನೋಡಿ, ಷಡ್ಯಂತ್ರ ಅಂತಾರೆ. ಷಡ್ಯಂತ್ರ ಅಂದ್ರೆ ಏನು ಗೊತ್ತಾ? 3 ಕಿವಿಗಳಿಗೆ ತಲುಪುವುದು ಅಂತ. 3 ಜನರ ಕಿವಿಗಳಿಗೆ. ಯಂತ್ರ ಅಂದರೆ ಕಂಟ್ರೋಲರ್, ಷಡ್ಯಂತ್ರ ಅಂದರೆ 3 ಜನರ ಕಂಟ್ರೋಲಿಂಗ್. 3 ಜನ ಅಂತ ಅಲ್ಲ, ಹೇಗೆ ಷಟ್ಕರ್ಣೋ ಭಿದ್ಯತೆ ಮಂತ್ರ ಅಂತ ಹಿಂದಿನ ಶ್ಲೋಕದಲ್ಲೇ ಉಂಟು. ಅಂದರೆ ಇಲ್ಲಲ್ಲ, ನಾನು ರಾಜನೀತಿಯಲ್ಲಿ ಹೇಳ್ತಾ ಇರೋದು. 6 ಕಿವಿಗೆ ಬಿದ್ದರೆ ಅತ್ಯಂತ ಗುಪ್ತವಾದ ಆಲೋಚನೆಗಳು ಒಡೆದು ಹೋಗುತ್ತೆ. ಅವ್ರು ಯಾರೋ ನಮಗೆ ಗೊತ್ತಿಲ್ಲದವರು ಕಂಟ್ರೋಲ್ ಮಾಡ್ತಾ ಇರ್ತಾರಲ್ಲ, ಅದನ್ನು ಷಡ್ಯಂತ್ರ ಅನ್ನೋದು. ಈ ಷಡ್ಯಂತ್ರ, ನನ್ನ ಮೇಲೆ ಷಡ್ಯಂತ್ರ ನಡೆದಿದೆ ಅಂತಾರಲ್ಲ, ಅದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ರಾಜಕಾರಣಿಗಳಂತೂ ಪುಂಖಾನುಪುಂಖವಾಗಿ ಹೇಳ್ತಾ ಇರ್ತಾರೆ, ನನ್ನ ಮೇಲೆ ಷಡ್ಯಂತ್ರ ನಡೆದಿದೆ, ಷಡ್ಯಂತ್ರ ನಡೆದಿದೆ. ಯಾರು? ಷಟ್ ಅಂದ್ರೆ ಏನು? 6 3 ಅಂತ ಕೇಳ್ಬೇಕು ಅವನಿಗೆ. ಪದಗಳನ್ನು ಹೇಗೆ ಬೇಕಾಬಿಟ್ಟಿ ಬಳಸ್ತಾ ಇದ್ದೀವಿ ಅಂದರೆ, ಹಂಗೆ ಬೇಕಾಬಿಟ್ಟಿ ಬಳಸ್ತಾ ಇದ್ದೀವಿ. ಪದಗಳನ್ನು ತಿಳಿದು ಬಳಸದೆ ಹೋದರೆ ನಮ್ಮ ಆಲೋಚನೆಯಲ್ಲಿ ಶುದ್ಧಿ ಹೇಗಿರುತ್ತೆ?
ಅಲ್ವಾ? ಆಚಾರ್ಯರು ಹೇಳ್ತಾರೆ, ಮಧ್ವಾಚಾರ್ಯರು, ಪಾಠಶುದ್ಧಿಯಿಂದ ಅರ್ಥಶುದ್ಧಿ ಅಂತ. ನಾವು ಈಗ ಒಂದು ಹೇಳಬೇಕಿದೆ ಇವತ್ತಿನ ಜನರಿಗೆ, ಶಬ್ದಶುದ್ಧಿಯಿಂದ ಚಿಂತನ ಶುದ್ಧಿ ಅಂತ. ಏತದಿಚ್ಛಾಮ್ಯಹಂ ತ್ರೋತುಂ ನಿಖಿಲೇನ ಪರಂತಪ ಯಥಾ ಚತೇನ ಬಿದ್ಧೇರನ್ ತಚ್ಚಮೆ ಬ್ರೂಹಿ ಭಾರತ. ಇದನ್ನ ನಮ್ಮ ಸುತ್ತ ಇರುವ ಕಮ್ಯುನಿಟಿ ಡಿವೈಡ್ ಆಗಬಾರ್ದು. ಅದಕ್ಕೇನು ಮಾಡಬೇಕು ಹೇಳು? ನಮ್ಮ ಸುತ್ತ ಇರುವ ಕಮ್ಯುನಿಟಿ ಒಂದು ಬಲಿಷ್ಠವಾದ ಒಂದು ಫಸ್ಟ್ ಸರ್ಕಲ್ಲು, ಸೆಕೆಂಡ್ ಸರ್ಕಲ್ ಅಂತೆಲ್ಲ ಇರುತ್ತೆ ದೊಡ್ಡ ಪೊಸಿಷನ್ನಲ್ಲಿ ಇರುವವರಿಗೆ. ಆ ಫಸ್ಟ್ ಸರ್ಕಲ್ಲು, ಸೆಕೆಂಡ್ ಸರ್ಕಲ್ ಎಲ್ಲ ಭೇದಕ್ಕೊಳಗಾಗಬಾರದು. ಒಡಕುಂಟಾಗಿ ಪರಸ್ಪರ ಹೊಡೆದಾಡಿಕೊಂಡು ಹೋಗಬಾರದು. ನಿಮಗೆ ಈ ಮಿತ್ರಭೇದ ಆಗದಂತೆ ಹೇಗೆ ನೋಡ್ಕೊಳ್ಬೇಕು ಅಂತ. ಈ ಮಿತ್ರಭೇದ ಹೇಗಾಗತ್ತೆ ಅನ್ನೋದನ್ನು ಪಂಚತಂತ್ರದಲ್ಲಿ ಮೊದಲನೇ ತಂತ್ರ ಮಿತ್ರಭೇದ ಅಂತ. ಬಹಳ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಪಂಚತಂತ್ರ ಹೇಳಿದರೆ ಅದೊಂದು ಪುಟ್ಟ ಮಕ್ಕಳ ಕಥೆ. ಯಾರು ಹೇಳಿದ್ರಿ ಪುಟ್ಟ ಮಕ್ಕಳ ಕಥೆ ಅಂತ? ಅದು ಓದಿದ್ರೆ ಗೊತ್ತಾಗುತ್ತೆ. ದೇವುಡು ನರಸಿಂಹಶಾಸ್ತ್ರಿಗಳು ಕನ್ನಡಾನುವಾದ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಂಗ್ಲೀಷಿನಲ್ಲಿಯೂ 10 ವರ್ಷನ್ಗಳಿದೆ. ಅದು ಇಂಗ್ಲೀಷಲ್ಲಿ ಓದಬೇಡಿ, ಕನ್ನಡದಲ್ಲೇ ಓದಿ. ಈಗ ಕೇಳ್ತಾ ಇರೋರೆಲ್ಲರೂ ಕನ್ನಡಿಗರೇ. ಪಂಚತಂತ್ರ ಸ್ವಲ್ಪ ಹಳೆಗನ್ನಡ ಓದ್ತೇವೆ ಅಂದರೆ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ. ಯಾರು ಸ್ವಲ್ಪ ಬಿಡುವಿನ ವೇಳೆಯನ್ನು ಇಟ್ಕೊಂಡಿರ್ತಾರೆ ಅವರು ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಬಹಳ ಜನರಿಗೆ ವೇದಾಂತದಲ್ಲಿ ಅಭಿರುಚಿ ಇರುತ್ತೆ. ಒಂದು ಕುತೂಹಲ ಮೂಡಿದರೆ, ಅನಧ್ಯಾಯಗಳಲ್ಲಿ ಒಂದು ಕುತೂಹಲ ಮೂಡಿದರೆ ನೋಡಬಹುದು ಮಿತ್ರಭೇದ ಹೇಗಾಗತ್ತೆ. ಅಲ್ಲಿ ಫಸ್ಟ್ ಸರ್ಕಲ್ಲು, ಸೆಕೆಂಡ್ ಸರ್ಕಲ್ಲು, 7 ರಾಜನ ಸುತ್ತ 7 ಕೋಟೆಗಳನ್ನು ಹೇಳ್ತಾರಲ್ಲಿ. ಇರಲಿ, ಒಬ್ಬ ರಾಜನ ದೃಷ್ಟಿಯಲ್ಲಿ ಇದನ್ನು ಕೇಳ್ತಾ ಇರೋದು, ಈ ಪ್ರಶ್ನೆಯನ್ನು. ಗಣಾನಾಂಚ ಕುಲಾನಾಂಚ ರಾಜ್ಞಾಂಚ ಭರತರಚಭ ವೈರ ಸಂದೀಪನಾವೇತೌ ಲೋಭಾಮರ್ಷೌ ತಥೈವ ಚ. ನೋಡಪ್ಪ, ಒಂದು ಕಮ್ಯುನಿಟಿ ಡಿವೈಡ್ ಆಗಲಿಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ಲೋಭ ಮತ್ತು ಅಮರ್ಷ, ಅಸಹನೆ. ಈ ಎರಡನ್ನ ರಾಜನಾದವ ಇಟ್ಕೊಳ್ಳದೆ ಹೋದರೆ ಅವನು ಬೇಗ ಬೇರೊಬ್ಬರದ್ದನ್ನು ಗುರುತಿಸಿ ಆಚೆ ತಳ್ಳಿದ್ರೆ ಒಕ್ಕೂಟ ಪ್ರಬಲವಾಗಿ ಇರುತ್ತೆ. ದೊಡ್ಡ ಪೊಸಿಷನ್ನಲ್ಲಿರೋನು ಯಾರೇ ಆಗಲಿ, ವೈರ ಸಂದೀಪನಾವೇತವು ಒಂದು ದೊಡ್ಡ ಚೆನ್ನಾಗಿರುವ ಕಮ್ಯುನಿಟಿ, ಒಂದು ಚೆನ್ನಾಗಿರುವಂತಹ ಒಂದು ಕಂಪೆನಿ, ಚೆನ್ನಾಗಿರುವಂತಹ ಒಂದು ಕೆಲಸದ ಒಕ್ಕೂಟ, ಕೆಲಸಗಾರರ ಒಕ್ಕೂಟ. ಒಂದು ಫ್ಯಾಕ್ಟ್ರಿ ಇರ್ಬೋದು, ಒಂದು ಕಂಪ್ನಿ ಇರಬಹುದು, ಒಂದು ಸಂಸ್ಥೆ ಇರಬಹುದು, ಒಂದು ಕಾಲೇಜ್ ಇರಬಹುದು. ಎಲ್ಲಿ ಹೋಳಾಗತ್ತೆ ಅಂತಂದರೆ ಲೋಭ ಮತ್ತು ಅಮರ್ಷ. ಲೋಭಮೇಕೋ ವಿವೃಣುತೆ ತಥೋ ಮರ್ಷಮನಂತರಂ ತಥೋ ಶಮರ್ಷ ಸಂಯುಕ್ತೌ ಅನ್ಯೋನ್ಯ ಜಯಿತಾಚಯೌ. ಒಬ್ಬ ಲೋಭಿಯಾಗಿರ್ತಾನೆ, ಇನ್ನೊಬ್ಬನಿಗೆ ಅಸಹನೆ ಬರುತ್ತೆ. ಆಮೇಲೆ ಇಬ್ಬರು ಒಬ್ಬರ ಬಗೆಗೆ ಒಬ್ಬರು ಅಸಹನೆಯನ್ನು ಇಟ್ಕೊಳ್ತಾರೆ. ಇಬ್ಬರು ಒಬ್ಬರನ್ನ ಗೆಲ್ಲಬೇಕು ಅಂತ ನೋಡ್ತಾರೆ. ಚಾರ ಮಂತ್ರ ಬಲಾಧಾನೈ ಸಾಮದಾನ ವಿಭೇದನೈ ಕ್ಷಯವ್ಯಯ ಭಯೋಪಾಯೈ ಕರ್ಷಯಂತೀತರೇತರಂ. ಅವರಿಬ್ರೇನು ಮಾಡಿಬಿಡ್ತಾರೆ, ಹೊರಗಡೆ ತಿಳ್ಕೊಳ್ಳಿಕ್ಕೆ ಚಾರರಿದ್ದಾರೆ, ಸೈನಿಕರನ್ನು ಹೊರಗಡೆ ಬಳಸಲಿಕ್ಕೆ ಬದಲಾಗಿ ತಮ್ಮ ವಿರುದ್ಧ ತಾವೇ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಹೊರಗಡೆ
ಕಡಿಮೆ ಆಗುತ್ತೆ. ಒಂದು ರಾಜ್ಯದಲ್ಲಿ ಅರಾಜಕತೆ ಉಂಟಾಯಿತು ಅಂತ ಹೇಳಿದ್ರೆ ಹೊರಗಡೆ ಬಳಕೆಯಾಗಬೇಕಾಗಿರೋದು ಒಳಗಡೆ ಬಳಕೆ ಆಗ್ಲಿಕ್ಕೆ ಶುರು ಆಗಿಬಿಡುತ್ತೆ. ನಾನು ಯಾವಾಗಲೂ ಒಬ್ಬ ಪ್ರೇಗ್ ಅಥವಾ ಜರ್ಮನ್ ಕಾದಂಬರಿಕಾರನ ಬಗ್ಗೆ ಹೇಳ್ತಾ ಇರ್ತೇನೆ ನಿಮಗೆ. ಫ್ರಾಂಜ್ ಕಾಫ್ಕಾ ಅಂತ. ಫ್ರಾಂಜ್ ಕಾಫ್ಕಾ ಅವನದ್ದು ಒಂದು ಕ್ಯಾಸಲ್ ಅಂತ ಹೇಳಿ ಒಂದು ಕಾದಂಬರಿ ಇದೆ. ಕಾದಂಬರಿ ಬಹಳ ದೊಡ್ಡದೇನಲ್ಲ, ಒಂದು 80 ಪೇಜ್ ಒಳಗಡೆ ಮುಗಿದೋಗ್ಬಿಡುತ್ತೆ. ಅದರಲ್ಲಿ ಒಂದು ಫೋನ್ ಬರುತ್ತೆ. ಫಸ್ಟ್ ಅವನ ಕಥಾನಾಯಕನ ಹೆಸರು ಕೆ ಅಂತ. ಒಂದು ಫೋನ್ ಬರುತ್ತೆ, ನೀನು ಒಬ್ಬರನ್ನ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ. ಅವನು ಕೆ ಹೊರಟೋಗ್ತಾನೆ. ಆಮೇಲೆ ಅಲ್ಲಿರುವ ಎಲ್ಲರೂ ಕೂಡ ಗೂಢಚಾರರೇ ಅಂತ ಆಮೇಲೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಇವನು ಟೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದಲ್ಲ, ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ ಹೋಗಿದ್ದು ಅಂತ. ಯಾರು ಟಾರ್ಗೆಟೋ, ಯಾರು ಇನ್ಸ್ಪೆಕ್ಟರೋ, ಯಾರು ಇನ್ವೆಂಟರೋ ಯಾವುದು ಗೊತ್ತಾಗದ ಗೊಂದಲ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ಹಾಗೆ ಹೊರಗಡೆ ಬಳಸಬೇಕಾದ ಆಕಾರಗಳನ್ನು ಒಳಗಡೆ ಬಳಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ನೋಡು, ಚಾರ ಮಂತ್ರ ಬಲಾಧಾನೈಹಿ. ಚಾರ ಅಂದರೆ ಗೂಢಚಾರರು, ಮಂತ್ರ ಅಂದರೆ ಯೋಚನೆಗಳು, ಗುಟ್ಟಾದ ಯೋಚನೆಗಳು. ಒಬ್ಬರು ವಿರುದ್ಧ ಒಬ್ಬರು ಮೀಟಿಂಗ್ ಮಾಡೋದು, ಒಬ್ಬರು ವಿರುದ್ಧ ಇಬ್ಬಿಬ್ರೆ ಮಾಡ್ತಾ ಹೋದರೆ ಯಾವ ರೀತಿ ಆಗೋಗುತ್ತೆ. ಬಲಾಧಾನೈಹಿ, ಸೈನ್ಯವನ್ನು ಉಪಯೋಗಿಸಿಕೊಳ್ಳೋದು. ಪರಸ್ಪರರು ಒಳೊಳಗಡೆನೆ ಸಾಮ ದಾನ ಭೇದಗಳನ್ನು ಮಾಡ್ತಾ ಇರೋದು. ಅವನ ಸಂಪತ್ತು ನಾಶ ಆಗಬೇಕು, ಭಯ, ಉಪಾಯ, ಹೀಗೆ ಇತರೇತರಂ ಕರ್ಷಯಂತಿ. ಪರಸ್ಪರರನ್ನು ನಾಶ ಮಾಡ್ಕೊಳ್ತಾ ಹೋಗ್ಬಿಡ್ತಾರೆ. ಎಂಥ ಡೇಂಜರಸ್ ಅದು. ನೋಡು, ಒಂದು ಕಮ್ಯುನಿಟಿ ಅಂತ ಏನಿರುತ್ತೆ, ಅವರು ಇರುವ ರಿಸೋರ್ಸನ್ನು ಇಡೀ ತಮ್ಮನ್ನು ರಕ್ಷಿಸ್ಕೊಳ್ಳಿಕ್ಕೆ ಬಳಸಬೇಕೇ ವಿನಃ ಹೊರಗಡೆ ಬಳಸಬೇಕಾಗಿರೋದನ್ನು ನಮ್ಮ ಒಳಗಡೆ ಬಳಸ್ಕೊಂಡ್ಬಿಟ್ರೆ ಗತಿ ಏನು? ಈಗ ಒಂದು ದೇಶದವರು ಅನಿವಾರ್ಯವಾಗಿ 2 ತರಹದ ಚಾರರನ್ನು ಇಟ್ಕೊಳ್ಳೇಬೇಕಾಗತ್ತೆ. ಆಭ್ಯಂತರ ಚಾರರು, ಬಹಿಷ್ಚಾರರು ಅಂತ ಇಬ್ಬರು ಇದ್ದಾರೆ. ಆಭ್ಯಂತರ ಚಾರ ಅಂದರೆ ದೇಶದ ಒಳಗಿನ ಏನು ರಿಪೋರ್ಟ್ಗಳಿದೆ, ಇವತ್ತು ಈ ಸರ್ತಿ ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ, ಚುನಾವಣೆಯಲ್ಲಿ ಜನರ ಮನಸ್ಸಿನ ದಿಕ್ಕು ಯಾವ ರೀತಿ ಹೋಗ್ತಾ ಇರುತ್ತೆ, ಅವರೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಪಡೆದಿರ್ತಾರೆ. ಆಯ್ತಾ? ಅದು ಒಳಗಡೆ ಎದ್ದು. ಹೊರಗಡೆ ಎದ್ದು ಅಂದರೆ ಬೇರೆ ದೇಶದವರು ನಮ್ಮ ವಿರುದ್ಧ ಏನು ಪಿತೂರಿ ಮಾಡ್ತಾ ಇದ್ದಾರೆ ಇತ್ಯಾದಿಗಳು. ಇದು ಹೇಗಿರಬೇಕು? ಮಾಸ್ ಲೆವೆಲಲ್ಲಿ ಇರಬೇಕು. ಅದು ಬಿಟ್ಟು ಇಂಡಿವಿಜುವಲ್ ಲೆವೆಲಲ್ಲಿ ಇಳಿದುಬಿಟ್ರೆ ಕಷ್ಟ. ಇಂಡಿವಿಜುವಲ್ ಲೆವೆಲಲ್ಲಿ ಇರುತ್ತೆ, ಇಲ್ಲ ಅನ್ನಲ್ಲ. ನ್ಯಾಯಾಧೀಶರ ಮೇಲಿರುತ್ತೆ, ನ್ಯಾಯಾಧೀಶರಾಗಬೇಕು ಅನ್ನೋರ ಮೇಲಿರುತ್ತೆ, ಕಣ್ಣಿದ್ದೇ ಇರುತ್ತೆ. ಆದರೆ ಅದು ತೀವ್ರವಾಗಿ ವೈಯಕ್ತಿಕವಾದ, ಅದು ಗಣಹಿತವನ್ನು ಕಾಪಾಡಬೇಕೇ ವಿನಃ ಬೇರೆ ಇಲ್ಲ. ಇಲ್ಲ ಅಂದರೆ ಕರ್ಷಯಂತಿ ಇತರೇತರಂ, ಪರಸ್ಪರರನ್ನ ಘಾಸಿಗೊಳಿಸ್ತಾ ಇರ್ತಾರೆ. ತತ್ರ ದಾನೇನ ಭಿದ್ಯಂತೆ ಗಣ ಸಂಘಾತ ವೃತ್ತಯ ಭಿನ್ನ ವಿಮನತಸ್ತರವೇ ಗಚ್ಚಂತ್ಯರಿವ ಶಂಭಯಾತ್. ಕೆಲವೊಮ್ಮೆ ವಿಪರೀತ ದಾನ ಹರಿದು ಬಂದರೆ ಅಧಿಕಾರಿಗಳಿಗೆ, ಅದೇ ಲಂಚ ಅಂತ ಯಾವುದನ್ನು ಕರೀತಾರೆ, ಅದರಿಂದ ಗಣಾಹ ಭಿದ್ಯಂತೆ. ಕರೆಕ್ಟ್. ರಾಜಕೀಯ ವಿರೋಧಿಗಳ ಫೋನ್ ಟ್ಯಾಪಿಂಗ್,
ಆ ತರಹದ ಅದು ಪರಸ್ಪರ ನಾವು ಅವ್ಯವಸ್ಥಿತರಾಗ್ತಾ ಹೋಗ್ತಾ ಇರೋದು. ಭಿನ್ನ ವಿಮನತಸ್ತರವೇ ಗಚ್ಚಂತೆರಿವಚಂ ವಿಪರೀತ ಒಂದು ಕಡೆಗೆ ದಾನ ಹರಿದು ಬರ್ತಾ ಇದ್ರೆ, ಫಂಡ್ಸ್ ಒಂದು ಕಡೆಗೆ ಹೋಗ್ತಾ ಇದ್ರೆ ಇನ್ನೊಬ್ಬರು ಸುಲಭವಾಗಿ ಶತ್ರುವಶ ಆಗ್ತಾರೆ. ಭೇದಾದ್ ಗಣ ವಿನಶ್ಯಂತಿ ಭಿನ್ನ ಸೂಪಜಯಾ ಪರೈಹಿ ತಸ್ಮಾತ್ ಸಂಘಾತ ಯೋಗೇಶು ಪ್ರಯತೇರನ್ ಗಣಸ್ತದಾ. ಈ ಭೇದ, ಶತ್ರುಗಳು ಮೂಡಿಸುವ ಭೇದ ಏನಿದೆ, ಸಮಗ್ರ ದೇಶದ ಐಕ್ಯಕ್ಕೆ ಧಕ್ಕೆ ಬರುತ್ತೆ. ಇದು ಪೂರ್ತಿ ಇದು ನಮ್ಮ ಲೆವೆಲಲ್ಲಿ ಇಲ್ವೇ ಇಲ್ಲ. ಇದೇನಿದ್ರು ದೇಶದ ಲೆವೆಲ್. ಕೆಲವೊಂದೆಲ್ಲ ನಮಗೆ ಅನ್ವಯಿಸೋದು ಕ್ವಚಿತ್ತು, ಸ್ವಲ್ಪವೇ. ಇದು ಪೂರ್ತಿ ದೇಶದ ಲೆವೆಲಲ್ಲೇ ಇರುವಂಥದ್ದು. ಅರ್ಥ ಹೇವಾಧಿಗಮ್ಯಂತೆ ಸಂಘಾತ ಬಲ ಪೌರುಚಾತ್ ಬಾಶ್ಚಾಶ್ಚ ಮೈತ್ರೀಂ ಕುರುವಂತಿ ತೇಷು ಸಂಘಾತ ವೃತ್ತಿಷು. ಯಾವಾಗ ಈ ಶತ್ರುಗಳ ದಾನ ಜಾಸ್ತಿ ಆಗತ್ತೆ, ನಮ್ಮ ದಾನ ಏರಿಳಿತಗಳಿಗೆ ಒಳಪಡತ್ತೆ, ವಿಷಮವಾಗತ್ತೆ, ನಾವು ಕೊಡುವ ಫಂಡ್ಸ್ ಇರಬಹುದು, ಸೌಲಭ್ಯಗಳಿರಬಹುದು, ಆವಾಗ ಅವರೇನು ಮಾಡ್ತಾರೆ, ಪ್ರವೇಶ ಮಾಡ್ತಾರೆ. ಅದನ್ನು ಉಪಜಯ ಅಂತ ಕರೀತಾರೆ. ಆಮೇಲೆ ಭಾಷ್ಯಾಶ್ಚ ಮೈತ್ರೀಂ ಕುರುವಂತಿ, ಹೊರಗಡೆಯವರು ನಿಧಾನವಾಗಿ ಬಂದು ನಮ್ಮ ಒಳಗಡೆಯವರ ಮೈತ್ರಿಯನ್ನು ಮಾಡಿಕೊಳ್ತಾರೆ. ಜ್ಞಾನ ವೃದ್ಧಾನ್ ಪ್ರಶಂಸಂತಿ ಶುಶ್ರೂಷಂತ ಪರಸ್ಪರಂ ವಿನಿವೃತ್ತಾತಿ ಸಂಧಾನಾಃ ಸುಖಮೇಧಂತಿ ಸರ್ವತಃ. ಜ್ಞಾನವೃದ್ಧಾನ್ ಪ್ರಶಂಸಂತಿ, ನಮ್ಮ ಜ್ಞಾನವೃದ್ಧರನ್ನು ಹೊಗಳ್ತಾರೆ, ಅವರನ್ನು ಸೇವೆ ಮಾಡ್ತಾರೆ. ನಿಮಗೆ ಈ ಮ್ಯಾಕ್ಸೆಸೆ, ನೊಬೆಲ್ಲು, ಆಮೇಲೆ ಬೂಕರ್, ಇಂಗ್ಲೆಂಡಿನ ಬೂಕರ್ ಅವಾರ್ಡು, ಇವೆಲ್ಲ ಗೊತ್ತಿರಬಹುದು ನಿಮಗೆ ಯಾವ ಸ್ಥಿತಿಯಲ್ಲಿದೆ ಅಂತ. ನಮ್ಮ ಜ್ಞಾನವೃದ್ಧರು ಅಂತ ಅಂದುಕೊಂಡವರನ್ನು ಅಥವಾ ಬಹಳ ಇನ್ಫ್ಲೂಯೆನ್ಸ್ ಮಾಡಿದವರನ್ನು ಹೊಗಳ್ತಾರೆ, ಸೇವೆ ಮಾಡ್ತಾರೆ. ವಿನಿವೃತ್ತಾತಿ ಸಂಧಾನಾಹ, ಆಮೇಲೆ ಅವರು ಸಂಧಾನವನ್ನು ಮೀರಿ ಸುಖವಾಗಿ ಬೆಳೆದು ಬಿಡ್ತಾರೆ. ಅವರು ನಮ್ಮ ಜೊತೆ ಕಾಂಪ್ರಮೈಸ್ ಮಾಡಿಕೊಳ್ಳೇಬೇಕಾಗಿರಲ್ಲ. ಹೀಗಾಗಿ ನಮ್ಮ ದೇಶದ ನಿಯೋಗ ಆ ದೇಶಕ್ಕೆ ಹೋಗೋದು, ಆ ದೇಶದ ನಿಯೋಗ ನಮ್ಮ ದೇಶಕ್ಕೆ ಬರೋದು ಅಂತಿಮವಾಗಿ ಜ್ಞಾನಕ್ಕೆ ಅಂತಲೇ ಇರಬೇಕಾಗಿಲ್ಲ. ನಮ್ಮನ್ನು ಓಲೈಸೋದಾಗಿರಬಹುದು. ಈಗ ತಕ್ಷಶಿಲಾ ಯೂನಿವರ್ಸಿಟಿ ಪಾಕಿಸ್ತಾನದಲ್ಲಿ ಏನಿದೆ, ಅವರು ನಮ್ಮನ್ನು ಕರೀತಾರೆ, ನಾವು ಅವ್ರನ್ನ ಕರಿತೇವೆ. ಇದರ ಹಿಂದೆ ಕೇವಲ ಜ್ಞಾನ ವಿನಿಮಯ ಇದೆ ಅಂತ ಯಾವ ಮುಟ್ಟಾಳನೂ ಅಂದ್ಕೊಳ್ಳೋಲ್ಲ. ಬಲಿಷ್ಠತೆ ಇರುತ್ತೆ. JNUನಲ್ಲಿ ಎಲ್ಲ ಕಾನ್ಸುಲೇಟ್ ಅವರು ಬಂದು ಪಾಠ ಮಾಡ್ತಾರೆ. ಅದ್ರ ಹಿಂದೆ ಜ್ಞಾನ ವಿನಿಮಯ ಮಾತ್ರ ಇದೆಯೇ? ಅದನ್ನು ಹೇಳ್ತಾರೆ. ಧರ್ಮಿಷ್ಠಾನ್ ವ್ಯವಹಾರಾಂಶ್ಚ ಸ್ಥಾಪಯಂತಿ ಚ ಶಾಶ್ವತಾನ್ ಯಥಾವತ್ ಸಂಪ್ರಪಶ್ಯಂತೆ ವಿವರ್ಧಂತೆ ಗಣೋತ್ತಮಾಃ. ವ್ಯವಹಾರ ಧರ್ಮಿಷ್ಠವಾಗಿರುತ್ತೆ, ಅದನ್ನು ನೋಡ್ತಾರೆ, ತಡಿತಾರೆ. ಯಾಕೆ ಅಂದರೆ ಅದು ಚೆನ್ನಾಗಿ ಬೆಳೆದರೆ ಅವರು ಬೆಳೀತಾರೆ, ಇಲ್ಲ ಅಂದರೆ ಅದು ಬೆಳೆಯೋಲ್ಲ. ವ್ಯವಹಾರದ ಮೇಲೆ, ವ್ಯವಹಾರ ಅಂದರೆ ಕೋರ್ಟ್ ಕೇಸಿನ ಮೇಲೂ ಪ್ರಭಾವ ಬೀರ್ತಾರವರು. ಪುತ್ರಾನ್ ಭ್ರಾತೃ ನಿಗೃಹಂತೋ ವಿವರ್ಧಂತೆ ಗಣೋತ್ತಮಾಃ. ಇದನ್ನು ತಿಳಿದು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಡಿ. ಪುತ್ರರಾಗಿರಬಹುದು, ಅಣ್ಣ ತಮ್ಮಂದಿರಾಗಿರಬಹುದು. ತಪ್ಪಿಗೆ ತಕ್ಕ ಶಿಕ್ಷೆ ಕೊಟ್ಟುಬಿಟ್ರೆ ಆಗ ಕಮ್ಯುನಿಟಿ ಬೆಳೆಯುತ್ತೆ, ದೇಶದ ಕಮ್ಯುನಿಟಿ ಚೆನ್ನಾಗಿ ಬೆಳೆಯುತ್ತೆ. ಇವರು ಗಣ ಅಂತಾರೆ, ನಾವು ಸಿವಿಲಿಯನ್ಸು
ಈ ತರಹ ಹೇಳ್ತೇವೆ ಅಷ್ಟೇ. ಭಾರತ ದೇಶದ ನಾಗರಿಕತೆ ಬೆಳಿತೇವೆ. ಇಲ್ಲ ಅಂದರೆ ಹಾಗೆ ಬೆಳೆಯೋಲ್ಲ. ಅವ್ರು ಬೆಳಿಬೇಕಾದ್ರೆ ವ್ಯವಹಾರ ಹೇಗಾಗ್ತಾ ಇದೆ ನೋಡಬೇಕು ಅಂತಾರೆ. ಇದರಲ್ಲಿ ಇನ್ನೂ ಕೆಲವು ಸಂಗತಿಗಳನ್ನು ಹೇಳಲಿಕ್ಕಿದೆ, ಅದನ್ನು ಹೇಳೋಣ. ನಾಳೆ ಇದನ್ನು ಮುಂದುವರಿಸೋಣ. ಕೆಲವೊಂದು ಬಹಳ ಚಿಂತನೀಯವಾದ ವಿಚಾರಗಳಿದೆ, ಅದನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು.